ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗು ನೀವು ತಮ್ಮನೇ ನೋಡ್ಕೊಂಡು ಬಂದಿರ್ತೀರಾ. ನಾನು ಎಲ್ರಿಗೂ ಕೂಡ ಕಾಲ್ ಮಾಡಿಬಿಟ್ಟು ಅನ್ನೋನ್ ನಂಬರಿಂದ ಕಾಲ್ ಮಾಡಿಬಿಟ್ಟು ಬೇರೆ ಬೇರೆ ವಾಯ್ಸಲ್ಲಿ ಟ್ರೈ ಮಾಡಿ ಅವ್ರೆಲ್ರಿಗೂ ಕೂಡ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ 6 ಕ್ರಿಯೇಟರ್ಸ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ಒಬ್ಬೊಬ್ರು ಕ್ರಿಯೇಟರ್ 4 ನಿಮಿಷ 3 ನಿಮಿಷ ಜಾಸ್ತಿ ನಿಮಿಷ ಮಾತಾಡ್ಬಿಟ್ರೆ ಎಕ್ಸ್ಟೆಂಡ್ ಆಗ್ಬಿಡುತ್ತೆ, ನಿಮಗೆ ಬೋರ್ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕ್ರಿಯೇಟರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮಿನಿ ಸ್ಟಾರ್ಸ್ ನಿತ್ಯಶ್ರೀ, ತೇಜಸ್ ಬ್ರೋ, ಸಂಧ್ಯಾ, ಶರತ್, ಇನ್ನ ಇಬ್ರು ಯಾರು ಲಾಸ್ಟ್ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ಬೆಸ್ಟ್. ಅಂಡ್ ಈ ಒಂದು ಇಷ್ಟು ಪ್ಲಾನ್ ಅಲ್ಲಿ ನನಗೆ ತುಂಬಾ ಕ್ಯೂರಿಯಾಸಿಟಿ ಇರೋದು ಶರತ್ ಅವ್ರದ್ದು. ಬಿಕಾಸ್ ನಾನು ಶರತ್ ಅವ್ರದ್ದು ಯಾವ ಲೆವೆಲಿಗೆ ಥಿಂಕ್ ಮಾಡಿ ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂದ್ರೆ ಕ್ರೇಜಿಯಾಗಿ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಹೋಪ್ ಫಾರ್ ಬೆಸ್ಟ್. ಅಂಡ್ ಶರತ್ ಅವ್ರಕ್ಕಿಂತ ಇನ್ನೂ ಸಖತ್ತಾಗಿದೆ ಅಂದ್ರೆ ತೇಜಸ್ ಬ್ರೋದು. ಕ್ರೇಜಿ ಅನ್ಕೊಳ್ಳಿ, ಕಾಯ್ತಾರಿ. ಅಂಡ್ ಇವಾಗ ಶುರು ಮಾಡೋಣ ಗೈಸ್. ಫಸ್ಟ್ ನಾನು ಇವಾಗ ನಿತ್ಯಶ್ರೀ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ನಿತ್ಯಶ್ರೀ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಒಳ್ಳೆ ಪ್ರ್ಯಾಂಕ್ ಮಾಡೋಣ, ಒಳ್ಳೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ನಾನೇನು ಅನ್ಕೊಂಡೆ, ನನ್ನ ಮೊಬೈಲ್, ಸೊ ಇವಾಗ ನೀವು ಏನು ವಿಡಿಯೋ ಶೂಟ್ ಆಗ್ತಿದ್ಯೋ ಅದರಲ್ಲಿ ನಿನ್ನ ನಂಬರ್ ಎಲ್ಲೈತೆ? ನಿತ್ಯಶ್ರೀಗೂ ಮಾಡಿದ್ದ ಗೈಸ್. ಈ ನಂಬರಿಂದ ನಮ್ಮ ಅಮ್ಮ ಎಲ್ರಿಗೂ ಮಾಡಿದಾರಂತೆ ಗೈಸ್. ಫೈನಲಿ ನಾನು ಇವಾಗ ನಂಬರು ಯಾರ ಮೊಬೈಲಿಂದ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಏನಕ್ಕಂದ್ರೆ ನಾನು ಇವಾಗ ಏನು ಕ್ಯಾಮ್ರಾ ಶೂಟ್ ಆಗ್ತಿದ್ಯೋ ಅದರಲ್ಲಿ ನನ್ನ ಪರ್ಸನಲ್ ನಂಬರ್ ಇರೋದು. ಸೊ ಇವಾಗ ಅದನ್ನು ಈ ಮೊಬೈಲ್ಗೆ ಶಿಫ್ಟ್ ಮಾಡಿಬಿಟ್ಟು ಈ ಮೊಬೈಲಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಇವಾಗಲೇ ಮಾಡಬೇಕು. ನಾನು ನೈಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಬೇಡ, ಇವಾಗಲೇ ಮಾಡಿ ಮುಗಿಸ್ಬೇಡ ಅಂತ ಇದ್ದೀನಿ. ರೆಡಿನಾ ಗೈಸ್? ಗೈಸ್, ಈ ಫೋನಲ್ಲಿ ತೇಜಸ್ ಪ್ರೋಗೆ ಏನೇನು ಮಾಡಬೇಕು ಅದನ್ನೆಲ್ಲ ಸೆಟ್ ಮಾಡ್ಕೊಂಡಾಯ್ತು. ಇವಾಗ ನಾನು ಫಸ್ಟ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಿರೋದು, ಕಾಲ್ ಮಾಡ್ತಿರೋದು ನಿತ್ಯಶ್ರೀಗೆ. ಇದು ಫಸ್ಟ್ ಟೈಮ್ ಮಾಡ್ತಿರೋದು, ಒಂಥರ ಒಳಗಡೆ ನನಗೆ ಒಂಥರ ಆಗ್ತೈತೆ. ಆ್ಯಂಡ್ ಈ ಟವಲ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಹೇಗೆ ಇಟ್ಕೊಂಡ್ರೆ ಒಂಚೂರು ವಾಯ್ಸ್ ಬೇಸ್ ಆಗುತ್ತೆ. ಆಲ್ ಈಸ್ ವೆಲ್. ಪ್ರ್ಯಾಂಕ್ ಎಲ್ಲ ಒಳ್ಳೇದಾಗ್ಲಿ ದೇವ್ರೆ, ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸ್ತಾ ಇದ್ದೀನಿ. ಇವಾಗ ನಿತ್ಯಶ್ರೀ ಅವ್ರಿಗೆ ಕಾಲ್ ಮಾಡೋಣ. ಹಲೋ, ನಿತ್ಯಶ್ರೀ ಮಾತಾಡ್ತಿರೋದು? ಹಲೋ, ನಿತ್ಯಶ್ರೀ ಮಾತಾಡ್ತಿರೋದು? ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾವರಪ್ಪ ನಿಮ್ಮದು? ಮಂಡ್ಯನಾ? ಹಾಂ, ಮಂಡ್ಯದಲ್ಲಿ. ಹಲೋ ಹಲೋ, ನಿತ್ಯಶ್ರೀ ನಾವು ಮಾತಾಡ್ತಿರೋದು? ಇದು ನಮ್ಮ ಹುಡುಗ ನಿಮ್ಮ ಅಕೌಂಟಿಗೆ ಮಿಸ್ ಆಗಿ 25,000 ರೂಪಾಯಿ ಕಳ್ಸಿದಾನಂತೆ. ದಯವಿಟ್ಟು ಅದನ್ನ ವಾಪಸ್ ಕಳಿಸ್ತೀರಾ? ನಾವು ಹಳ್ಳಿ ಕಡೆಯಲ್ಲಿ ಒಬ್ಬ ಪಂಚಾಯತ್ ಮಾಡ್ತಿರೋದು. ನಾನು ಇಮಿಟೇಟ್ ಮಾಡ್ತಾ ಇದ್ದೀನ? ಏನಮ್ಮ ಮಾತಾಡ್ತಿದ್ದೀನಿ ನೀನು? ನಮ್ಮ ಹುಡುಗ ನಿಮಗೆ ದುಡ್ಡು ಕಳ್ಸಿದಾನಂತೆ ಬೈ ಮಿಸ್ ಆಗಿ. ನಾವು ಮುತ್ಕೊಂತಾರ ಎಲ್ಲ ಇಲ್ಲಪ್ಪ, ನಮ್ ಇರೋದೇ ವಾಯ್ಸ್ ಹಿಂಗೆ. ಫಸ್ಟ್ ಅಕೌಂಟ್ ಚೆಕ್ ಮಾಡಿ, ನಮ್ಮ ಹುಡುಗ ನಿಮ್ಗೆ 25,000 ರೂಪಾಯಿ ಕಳ್ಸಿದಾನಂತೆ, ಅದನ್ನ ವಾಪಸ್ ಕಳ್ಸ್ಬಿಡಿ, ನಾ ಹೊಟ್ಟೋಯ್ತೀನಿ. ನೀವ್ ಹಿಡ್ಕೋತೀರ ಅಂದ್ರೆ ಹೆಂಗಮ್ಮ? ಯಾವರಮ್ಮ ನಿಮ್ದು? ಯಾವರಮ್ಮ? ಆಯ್ತು ಹೇಳಮ್ಮ. ನೋಡ್ರಪ್ಪ, ನೋಡಮ್ಮ, ನಾನ್ ಹಾಕಿಲ್ಲ, ನಮ್ ಹುಡುಗ ಹಾಕಿರೋದು. ಬೈ ಮಿಸ್ ಆಗಿ 25,000 ರೂಪಾಯಿ ನಿಮ್ ಅಕೌಂಟಿಗೆ ಹಾಕಿದಾನಂತೆ. ಯಾಕಪ್ಪ 25,000 ರೂಪಾಯಿ ಬಂದಿದ್ದಷ್ಟೇ ನೀವು ಬದಲಾಗ್ಬಿಡ್ತಿದ್ರಾ? ಅದ್ ಹೆಂಗ್ ಬಂದಿಲ್ಲ? ಇಲ್ಲಿ ಸ್ಕ್ರೀನ್ ಶಾಟ್ ತೋರಿಸ್ತಾನಲ್ಲ. 25,000 ರೂಪಾಯಿ ಕಳ್ಸಿರೋದನ್ನ ನನ್ನ ಮುಂದೆನೆ ನಮ್ಮ ಹುಡುಗ ತೋರಿಸ್ತವನೆ. ಬೈ ಮಿಸ್ ಆಗಿ ನಿಮಗ್ ಬಂದೈತೆ. ನೋಡಿ, ನಾನ್ ನಿಮ್ ತಲೆ ತಿನ್ನಕ್ ಬಂದಿಲ್ಲ, ನಾವು ದುಡ್ಡಿಸ್ಕೊಳಕ್ ಬಂದಿರೋದು. ನಿಮ್ ತಲೆ ತಿಂದ್ರೆ ನಮ್ಗೇನ್ ಸಿಗುತ್ತೆ? ಇಡೋದಲ್ಲಮ್ಮ, 25,000 ರೂಪಾಯಿ ಕಳ್ಸಿ. 25,000 ರೂಪಾಯಿ ಕಳ್ಸಿರೋದ್ ನಾವು ಕಳ್ಸಿರೋದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಬಿದ್ದೈತೆ. 25,000 ರೂಪಾಯಿ ನೀವು ಬಂದಿದ್ದಷ್ಟು ಜೂಟ್ ಹಾಕಿ ನೋಡ್ತಾ ಇದೀರಾ? ಸೊ ಇವಾಗ ನೀವು 25,000 ರೂಪಾಯಿ ಯಾವ ಸರಿ ಯಾವ್ರಮ್ಮ? ಸರಿ ಯಾವ್ರಮ್ಮ? ಒಂಚೂರು ಹೇಳಿ, ಒಂಚೂರು ಯಾವ್ರಮ್ಮ ನೀವು? ಯಾರು ನೀವಲ್ಲಪ್ಪ, ನೀವ್ ಯಾವ ಹೇಳಿ ಫಸ್ಟ್? ಮಂಡ್ಯದಲ್ಲಿ ಹೇಳಿ. ಅಲ್ಲಿ ಗೊತ್ತಿರೋ, ನನ್ಗೂ ಗೊತ್ತಿರೋ ಒಬ್ಬ ಇದ್ದಾನೆ ನೋಡಿ. ಯಾರು ಅಂತಲ್ಲ, ನಮ್ ಹುಡ್ಗೋ 25,000 ರೂಪಾಯಿ ನಿಮ್ ಅಕೌಂಟಿಗೆ ಕಳ್ಸಿದಾನಂತೆ, ಅದನ್ನ ವಾಪಸ್ ಕಳ್ಸಿ. ನಾವ್ ಇಷ್ಟೇ. ಬಕ್ರಾ? ಯಾವ ಬಕ್ರಾ? ಹಲೋ ಮೇಡಮ್, ಕಟ್ಟೆ ಮಾಡ್ಬಿಟ್ರು. ಇವ್ರು ಯಾರಿಗೂ ಕಟ್ಟೆ ಮಾಡ್ಬಿಟ್ರು. ನಾನೇನಾದ್ರು ಕರೆಕ್ಟ್ ಆಕ್ಟಿಂಗ್ ಮಾಡ್ತಲ್ವಾ ಗೈಸ್? ಬಾಯಿಗೆ ಹಾಕೊಂಡಿರೋದೇ ಗೊತ್ತಾಗ್ತಿದೆ ಅಂತೆ. ಈಗ ಇನ್ನೊಂದ್ಸಲಿ ಕಾಲ್ ಮಾಡ್ತೀನಿ. ನೋಡಿ ಮೇಡಮ್, ಫೋನು ಕಟ್ ಮಾಡೋಕೆ ನಮಗೂ ಬರುತ್ತೆ. ನಾವು ಸುಮ್ನೆ ಖಾಲಿ ಬಿದ್ದಿಲ್ಲ ಇಲ್ಲಿ. ನಿಮ್ಮ ಅಕೌಂಟ್ಗೆ 20
₹25,000 ಕಳ್ಸ್ಬಿಡ್ತೀರಾ? ಆಮೇಲೆ ಕಳಿಸ್ತೀನಿ. ನಾನು ಯಾವ್ದೋ ವಯಸ್ಸು ಎಲ್ಲೋ ಕೇಳ್ದಂಗೆ ಇರ್ತಲ್ಲ. ಗೊತ್ತಾಯ್ತಾ ಸ್ಟಾರ್ಟಿಂಗ್ ಅಲ್ಲಿ ನಾನಂತ ಗೊತ್ತಾಗಿಲ್ವಾ? ಇಲ್ಲ, ಮುತ್ಕುಂತರ ಇತ್ತು. ಮುತ್ಕುಂತರನಾ? ಈ ವಾಯ್ಸ್ ಕಂಡಿಡಿಯಲ್ವಾ? ಮಾಡ್ಬೋದಾ? ಯಾರಿಗ್ ಮಾಡ್ತಾ ಇದೀರಾ? ಬ್ಲಾಗ್ ನಡೆಸ್ತಾ ಇದ್ದೀನಿ. ಸುದೀಪ್ ಕಣಮ್ಮ. ನೋಡೋಣ ನೆಕ್ಸ್ಟ್ ಪಾರ್ಟಿಸಿಪೆಂಟ್, ನೆಕ್ಸ್ಟ್ ವ್ಯಕ್ತಿ ಕಾಲ್ ಮಾಡೋಣ ಗೈಸ್. ಥ್ಯಾಂಕ್ ಯು ನಿತ್ಯ ಅವರೇ. ಪ್ರ್ಯಾಂಕ್ 1 ಸೆಕೆಂಡ್ಗಾರ ಆದ್ರಲ್ಲ ಸಾಕ್ಬಿಡಿ. ಆಮೇಲೆ ಎಲ್ರೂ ಕಾಲ್ ಮಾಡಿ ಹೇಳ್ಗಿಳಿಯರ ಆಮೇಲೆ. ಥ್ಯಾಂಕ್ ಯು, ಬಾಯ್ ಗೈಸ್. ನಿತ್ಯಶ್ರೀಗೆ ನಾನು ಪ್ರಯತ್ನ ಪಟ್ಟೆ. ಅದು ಏನು ಗೊತ್ತಾ, ಫಸ್ಟ್ ಟೈಮ್ ಅಲ್ವ ಮಾಡ್ತಿರೋದು. ಹಿಂಗೆ ಹಿಡ್ಕೊಂಡ್ರು ಗೊತ್ತಾಗ್ಬಿಡುತ್ತೆ, ಹಂಗೆ ಹಿಡ್ಕೊಂಡ್ರು ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಇದರಲ್ಲಿ ಕಂಡಿಡಿಯಕ್ ಆಗ್ದಲೇ ಇರೋರು ಅಂದ್ರೆ ತೇಜಸ್ ಪ್ರೋ ಒಬ್ರೆ. ನಾನೇನಯ್ಯ ತಪ್ಪು ಮಾಡ್ದೆ? ಈಗ ನೆಕ್ಸ್ಟ್ ನಾನು ಹೋಗ್ತಿರೋದೆ ತೇಜಸ್ ಪ್ರೋ ಹತ್ರ ಹೋಗಲ್ಲ, ಸಂಜೆ ಹತ್ರ ಹೋಗಲ್ಲ. ಇಂಟ್ರೆಸ್ಟಿಂಗ್ ಆಗಿರಲಿ, ತೇಜಸ್ ಪ್ರೋ ಹತ್ರಕ್ಕೆ ಹೋಗೋಣ ಗೈಸ್. ಇವಾಗ ನಾನು ತೇಜಸ್ ಪ್ರೋಗ್ ಮಾಡ್ತಾ ಇದೀನಿ. ತೇಜಸ್ ಪ್ರೋಗ್ ಹೆಂಗ್ ಮಾಡ್ತಾ ಇದೀನಿ ಅಂದ್ರೆ, ಯೂಟ್ಯೂಬಲ್ಲಿ ಒಂದು ವಾಯ್ಸ್ ಕಾಲ್ ಇದೆ, ಅದನ್ನ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ತೇಜಸ್ ಪ್ರೋಗೆ ಮಾತಾಡ್ಸೋಣ. ತೇಜಸ್ ಪ್ರೋದು ಕಾಲ್ ಕನೆಕ್ಟ್ ಆಗಲಿಲ್ಲ ಆವಾಗಲೇ. ಇವಾಗ ಒಂದ್ಸಲಿ ಟ್ರೈ ಮಾಡ್ತೀನಿ. ಇಫ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ತೇಜ್ ಬ್ರೋ ಕಾಲ್ ಕನೆಕ್ಟ್ ಆಗ್ತೈತೆ, ಬಟ್ ರಿಸೀವ್ ಮಾಡ್ಬೇಕಲ್ಲ. ರಿಸೀವ್ ಮಾಡ್ತಾ ಇಲ್ಲ. ಹಲೋ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಳಿ. ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಯೂಟ್ಯೂಬ್ ಇಂದ ಅಂತ ಪಕ್ಕ ಗೊತ್ತಾಯ್ತು. ಫೋನೇ ಮಾಡಿಲ್ಲ. ಇವಾಗ ನೀವೇ ಮಾಡಿದ್ರಲ್ಲ. ನಮ್ಮೆಲ್ಲ ಮರ್ತಿರ್ತೀರಲ್ವಾ? ನೀವು ಯಾರು ಮರೆಯೋದಕ್ಕೆ? ಇಲ್ಲಿರೋ ಯೋಚನೆ ನಿಮ್ಗೆ, ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಯಾರು ಯೋಚನೆ ಇರಲ್ಲ ಅಲ್ವಾ? ನಾನ್ ಮಾತಾಡ್ಲಾರು ನೀವು ಮಾತಾಡ್ತಾನೆ ಇರ್ತೀರಲ್ವಾ? ಗೊತ್ತಾಗಿಲ್ವಾ ಯಾರು ಅಂತ ಇನ್ನು? ಗೊತ್ತಾಯ್ತು. ಹಲೋ, ಯಾರು ಅಂತ ಗೊತ್ತಾಗಿಲ್ವಾ? ಏನ್ರಿ ನೀವು ಅಷ್ಟು ಬೇಗ ಮರ್ತ್ಬಿಟ್ಟಿರ್ತೀರಾ ಎಲ್ಲರನ್ನ? ಗೊತ್ತಾಯ್ತು ಅಂದ್ರೆ ಗೊತ್ತಿಲ್ಲ ಅಂತೀರಾ ನಿಮ್ಮ ಬಾಯ್. ಯಾವ ತರ ಗ್ಯಾಂಗ ಕೊಡ್ತೀರಾ? ಏಯ್ ಕೊಡಲಿ, ಯಾರು ಅದು ಫೋನ್ ನೋಡಿ. ನೀನು ಸಾಮಾನ್ಯದೋನಲ್ಲಣ್ಣ. ಹಲೋ, ಯಾರಪ್ಪ? ನಮಸ್ಕಾರ ಬ್ರಾ. ಯಾರಂತ ಗೊತ್ತಾಗಲಿಲ್ಲ. ನನ್ನ ಹೆಂಡತಿ ಹತ್ರ ನಿನ್ಗೇನ್ ಕೆಲಸ? ನನ್ನ ಹೆಂಡತಿ ಹತ್ರ ನಿಂದೇನ್ ಕೆಲಸ ಇಲ್ಲಿ? ಎಲ್ಲಿರೋ ನೀನು? ಕಿರಣ, ನನ್ನ ಹೆಂಡತಿಗೆ ನೀನ್ ಕಾಲ್ ಮಾಡ್ಬಿಟ್ಟು ಏನ್ ನಡೆಸ್ತಾ ಇದೀರಾ? ಎಷ್ಟು ದಿನದಿಂದ ನಡೆಸ್ತಾ ಇದ್ದೀರಾ? ಬರಲಿ. ಎಷ್ಟು ದಿನ ನಡೆಸ್ತಿರೋದು? ನಿಮ್ಮ ಹೆಸರು ಎಷ್ಟಿಂದ ಸ್ಟಾರ್ಟ್ ಆಗುತ್ತಾ? ನನ್ನ ಹೆಂಡತಿ ಜೊತೆ ನಿಂದೇನಪ್ಪ ಕೆಲಸ? ನಂಗೆ ಯಾರು ಕೆಲಸ ಅಂತ ಹೇಳಿದ್ದು? ನಿಮ್ಮ ಹೆಸರು ಎಷ್ಟಿಂದ ಸ್ಟಾರ್ಟ್ ಆಗುತ್ತಾ ಅಂತ ಕೇಳಿದ್ದು. ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನೀನು ಕಾಲ್ ಮಾಡಿದ್ಯಲ್ಲ, ನನ್ನ ಹೆಂಡತಿಗೂ ನಿನ್ಗೂ ಏನ್ ಸಂಬಂಧ? ನಾನ್ ಕಾಲ್ ಮಾಡಿದೀನಾ? ನನ್ನ ಹೆಂಡತಿ ಕಾಲ್ ಮಾಡಿದ್ದ. ಹಂಗಾರೆ ನನ್ನ ಹೆಂಡತಿಗೂ ನಿನ್ಗೂ ಏನ್ ಸಂಬಂಧ? ನಂಗೆ ಮದ್ವೆನೇ ಆಗಿಲ್ಲ. ಬರಲಿ. ಬರ್ತದೆ ಮದ್ವೆ ಅಲ್ಲಪ್ಪ, ಏನ್ ಆಂಟಿ ಲವರ ನೀನು? ಆಂಟಿ ಕಾನ್ಸೆಪ್ಟ್. ನೀವು ಅಂಕಲ್ಲ ನೀವು? ನನ್ನ ಹೆಂಡತಿ ಜೊತೆ ನಿನ್ಗೇನ್ ಸಂಬಂಧ? ಬಾರೇಲಿ, ಯಾರೇದು? ನನ್ನ ಹೆಂಡತಿ ಜೊತೆ ನಿನ್ಗೇನ್ ಸಂಬಂಧ? ಸಂಬಂಧ ಹೇಳ್ಬಿಟ್ರೆ ಪಕ್ಕ ಶಾಖ ಹೋಗ್ತೀರಾ ನೋಡಿ. ಪರವಾಗಿಲ್ಲ, ಹೇಳಿ ಸರ್. ಯಾರು ಏನ್ ಸಂಬಂಧ? ಯುಕೆ ಅಲ್ಲಿ ಇದ್ದೆ. ಯುಕೆಲಿ ಬಂದು 1 ತಿಂಗಳು ಬೆಂಗಳೂರಿಗೆ ಬಂದೆ. 1 ತಿಂಗಳು ಮುಂಚೆ. ನಿನ್ನ ಹೆಸರೇನಪ್ಪ? ನಿಮ್ ಹೆಸರು ಎಷ್ಟಿಂದ ಸ್ಟಾರ್ಟ್ ಆಗುತ್ತಾ ಅಷ್ಟು ಹೇಳಿ ಸಾಕು. ಎಸ್ ಅಂದ್ರೆ ಶಶಾಂಕು. ಯಾವದು ಶಶಾಂಕ್? ಅದು ಶಶಾಂಕ ಯಾವ ಕ್ಲಾಸ್? ಶಶಾಂಕು ಶರತ್ ಅಣ್ಣ ಹತ್ರ ಆಡ್ತೀಯಾ? ಶರತ್ ಅಣ್ಣ ಶಶಾಂಕ ಯಾರಪ್ಪ ನೀನು? ನನ್ನ ಹೆಂಡತಿ ಜೊತೆ ನೀನ್ ಏನಕ್ಕೆ ಮಾತಾಡ್ತಾ ಇದೀಯಾ? ಅಣ್ಣ ನಿಮ್ ಹೆಂಡತಿ ಹೆಸರು ಅಣ್ಣ? ನನ್ನ ಹೆಂಡತಿ ಬಂದ್ಬಿಟ್ಟು ಸಂಗೀತ. ಓ, ನಿಮ್ ಹೆಂಡತಿ ಹೆಸರು ಎಷ್ಟಿಂದ ಸ್ಟಾರ್ಟ್ ಆಯ್ತದ? ಸಂಗೀತ ಜೊತೆ ನಿನ್ಗೇನ್ ಸಂಬಂಧ? ಎಷ್ಟು ದಿನದಿಂದ ನಡೆಸ್ತಾ ಇದೀಯಾ? ನೀನ್ ನಂಬರ್ ಕೊಡಿಲಿ. ಪೊಲೀಸ್ ಸ್ಟೇಷನ್ ಯಾವಾಗ ಬರ್ತೀಯಾ? ಯಾವ ಸ್ಟೇಷನ್ ಬರ್ಲಿ? ನೀನ್ ಇವಾಗ ಎಲ್ಲಿ ಇರೋದು? ನಾನು ಎಲ್ಲಿರ್ತೀನಿ ಅಂತ ನಿಮ್ಗೆ ಯಾಕೆ ಹೇಳ್ಬೇಕು? ನನ್ನ ಪ್ರೈವಸಿ ಎಲ್ಲ ಬ್ರೀಚ್ ಮಾಡ್ತೀರಾ? ಓ, ಪ್ರೈವೇಸಿ. ನನ್ನ ಹೆಂಡತಿ ಜೊತೆ ನೀನ್ ಏನ್ ಬೇಕಾದ್ರೆ ಮಾಡ್ಬೋದು, ಪ್ರೈವೇಸಿ. ನಾನೆಂತ ಮಾಡಿದೆ? ಇವಾಗ ನನ್ನ ಹೆಂಡತಿ ನಿನಗೆ ಯಾಕೆ ಕಾಲ್ ಮಾಡಿದಾಳೆ? ನಿಮ್ ಹೆಂಡತಿ ನನಗ್ ಕಾಲ್ ಮಾಡಿದ್ಲು ಅಂತ ಕ್ಲಾರಿಟಿ ನಿಮಗಿದ್ಯಾ? ಐತೆ. ಈಗ ತಾನೇ ಫೋನ್ ನ ಹಿಂಗ್ ಇಟ್ಬಿಟ್ಟು ಓಡೋಗ್ಬಿಟ್ಲು. ಯಾರಂತ ನೋಡಿದ್ರೆ
ಈ ಕಳ್ ನನ್ ಮಗ ಯಾರು ನೀನು? ಹಂಗಾರೆ ಇಷ್ಟೊತ್ತು ನಿಮ್ ಹೆಂಡತಿನ ಮಾತಾಡ್ತಾ ಇದ್ದಿದ್ದು? ನನ್ನ ಹೆಂಡತಿ ಜೊತೆಗೆ ನಿನ್ಗೇನಪ್ಪ ಸಂಬಂಧ? ಖತಮ್. ಬಾಯ್ ಬಾಯ್ ಟಾಟಾ. ಗೊತ್ತಿಲ್ಲಮ್ಮ, ಏನ್ ಹೆಂಡತಿ ಗಿಂಟಿ ಎಲ್ಲ ಮಾತಾಡ್ತಾವ್ರೆ. ಅದನ್ನೇ ಕೇಳ್ತಿರೋದು. ಇಷ್ಟ ಗಂಟ ಮಾತಾಡ್ತಿದ್ದಲ್ಲ ಚೆನ್ನಾಗಿ. ನಾನಾ ಇಷ್ಟ ಗಂಟ ನನ್ನ ಹೆಂಡತಿ ಜೊತೆ ಮಾತಾಡ್ದಲ್ಲಪ್ಪ ಚೆನ್ನಾಗಿ. ನನ್ನ ಹೆಂಡತಿಗೂ ನಿನ್ಗೂ ಏನ್ ಸಂಬಂಧ? ನಾನ್ ನಿಮ್ ಹೆಂಡತಿ ಹತ್ರ ಮಾತಾಡಿದ್ದು ನೀವ್ ಕೇಳಿಸ್ಕೊಂಡ್ರ? ನಾನ್ ಇನ್ನೇನೋ ಬರ್ತಾರೆ ಟೈಮಲ್ಲಿ ಕೇಳಿಸ್ಕೊತೀನಿ ನೋಡಿ, ಮೊಬೈಲ್ ಇಟ್ಟೋಡಗಳೋಳು. ಮೊಬೈಲ್ ಇಟ್ಟು ನಾನ್ ಏನ್ ಮಾತಾಡ್ದೆ ಅಂತ ಕೇಳಿಸ್ಕೊಂಡ್ರ? ಹಂಗಾದ್ರೆ ನೀವೇನೋ ಹೇಳ್ತಾ ಇದ್ರಿ, ಅವಳು ಏನ್ ಹೇಳಿದ್ರು ಅಂತ ನನಗೆ ಕೇಳಿಸಿಲ್ಲ. ಬಂದ್ಲು ಯಾರಂತ ನೋಡ್ರೆ ನೀನು. ನನ್ನ ಹೆಂಡತಿಗೂ ನಿಂಗೂ ಏನ್ ಸಂಬಂಧ? ಎಷ್ಟು ದಿನದಿಂದ ನಡೆಸ್ತಾ ಇದ್ದೀರಾ? ಹೆಂಡತಿಗೂ ನನಗೂ ಸಂಬಂಧ ಇದೆ ಅಂತ ಯಾರು ಹೇಳಿದ್ರು? ಮತ್ ಇದು ಯಾರ ನಂಬರು? ಇದು ಯಾವ್ದೋ ಅನ್ನೋನ್ ನಂಬರಿಗೆ ಕಾಲ್ ಮಾಡಿದಲ್ಲ ಅವಳು. ಹಂಗಾದ್ರೆ ಇದು ಯಾವ್ದೋ ಅನ್ನೋನ್ ನಂಬರ್ ಇದೆ. ಹಂಗಾರೆ ನಿನ್ಗೆ ಸಂಗೀತ ಯಾರಂತ ಗೊತ್ತಿಲ್ಲ, ಆದ್ರೆ ಮಾತಾಡ್ತೀಯ ಅವಳ ಜೊತೆ ಚೆನ್ನಾಗಿ. ಇವ್ರ ಬಗ್ಗೆ ಹೇಳ್ತಾ ಇದ್ರ ನೀವು? ಯಾರು? ಸಂಗೀತ ಅಂದ್ರೆ 3-4 ಜನ ಇದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಬಾಡಿಗೆ ಮನೇಲಿ ಇದ್ದಾಗ ಲಾಯರ್ ಏನ್ ಮಾಡಕೈತೈತೆ, ಕತೆಗಳು ಹೇಳ್ತಿರ್ತಾರೆ, ಕೇಳಿಸ್ಕೊಳ್ಳಿ. ಯಾರಪ್ಪ ಯಮ್ಮ ಇರಮ್ಮ, ಯಾಕಮ್ಮ ನಾ ಎಲ್ಲ ಮಾತಾಡ್ತೀನಿ ತಡಿ. ಏನ ನಡೀತಾ ಇತ್ತು? ಕೇಳಿಸ್ತೈತೆ, ಅಲ್ಲಿ ಯಾರೋ ಸೌಂಡ್ ಕೇಳಿಸ್ತಿದ್ದೆ. ನೀವು ಅಮ್ಮನ, ಆಂಟಿನ, ಅಕ್ಕನ? ಯಾರು ಇಲ್ಲ ನಮ್ಮ ಮನೇಲಿ, ನಾನು ಒಬ್ನೇ ಸಿಂಗಲ್ ಸಿಂಹ ಈ ಕಡೆ. ಇಲಿ ಮರಿ ಇದ್ದಂಗ ಅವ್ರೆ ಹುಲಿ ಅಂತೆ ಗೈಸ್. ಗೈಸ್, ಇಲಿ ಮರಿ ಇದ್ದಂಗ ಅವ್ರೆ ಸಿಂಹ ಹುಲಿ ಅಂತ ಹೇಳ್ತಾವ್ರೆ. ವಾ ಬೈ ಕ್ರೇಜಿ. ಇವಾಗ ಸಂಗೀತ ಬಗ್ಗೆ ಮ್ಯಾಟ್ರ್ ಹೋಗಿ ಸಿಂಹ ಇಲಿ ಬಗ್ಗೆ ಮ್ಯಾಟ್ರ್ ಬೇಕಾ ಇವಾಗ? ಯಾರು ಗುರು ನೀವು? ಬ್ರೋ ಆರಾಮಾ? ಎಲ್ಲ ಆರಾಮ. ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಹಿಂಗೆ? ಓ ಎಲ್ಲ ಆಯ್ತು. ಫ್ರಾಂಕ್ ವ್ಲಾಗ್. ಸ್ಟಾರ್ಟಿಂಗ್ ಕಿರಣ್ ಅಂತ ಅನ್ಕೊಂಡ, ನಂಗೂ ಸಡನ್ ಆಗಿ ಯಾರು ಅಂತ ಕೇಳುವಾಗ ಶಶಾಂಕ್ ಎಷ್ಟು ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ನಲ್ಲ, ಅವಾಗೇ ಡೌಟ್ ಇತ್ತು. ಯಾವಾಗ ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಆಗೋಯ್ತು ಎಸ್ ಅಂತ ಕೇಳಿದ್ಮೇಲೆ ಹೆಂಗಿತ್ತು ನಿಮ್ ಅನುಭವ? ಏನ್ ಬ್ರೋ ನೀನು ಸ್ಟಾರ್ಟಿಂಗ್ ನಾನು ಫಸ್ಟ್ ರಿಸೀವ್ ಮಾಡಿದ ತಕ್ಷಣ ಶಾಕೆ ಆಗೋದಿಕ್ಕೆ ಅಂತ. ಓ ಮನ್ಸೊಳಗಡೆ ಆನಂದ ಅಲ್ವಾ? ಆನಂದ ಒಳಗಡೆ ಕೇಳ್ದಂಗಿದೆ ಅಂತ ಅನ್ಸ್ತಾ ಇತ್ತು ಸೌಂಡ್. ಓ ಎಲ್ಲೋ ಕೇಳ್ದಂಗೈತೆ. ಆಮೇಲೆ ಗೊತ್ತಾಯ್ತು ನಾನೇ ಅವ್ರು ಪ್ಲಾನ್ ಮಾಡಿದ್ದೆ ಅಂತ. ಹುಡುಗಿರು ಎಷ್ಟ್ ಜನ ಮಾತಾಡಲ್ಲ ಕಾಲೇಜಲ್ಲಿ. ನೀನೇನ್ ಸುದೀಪ್? ಓಕೆ ಬ್ರೋ, ಥ್ಯಾಂಕ್ ಯು ತೇಜು ಬ್ರೋ, ಬಾಯ್. ಸಿಗೋಣ. ಎಲ್ಲಿಗೆ ಇಷ್ಟ ಆಗಿತ್ತು ಕತೆ. ಈಗ ನೆಕ್ಸ್ಟ್ ಪರ್ಸನಿಗೆ ಕಾಲ್ ಮಾಡೋಣ. ಸಂಧ್ಯಾ ಅವ್ರಿಗೆ ಕಾಲ್ ಮಾಡ್ತಾ ಇರೋದು ನಾನು. ಸಂಧ್ಯಾ ಅವ್ರಿಗೆ ಕಾಲ್ ಮಾಡ್ಬೇಕಂದ್ರೆ ಹೆಂಗೆ ವಾಯ್ಸ್ ಟೋನ್ ಗೊತ್ತಾಗ್ಬಿಡುತ್ತಂತ ನಿತೇಶ್ ಹೇಳ್ತವ್ರೆ. ಹಲೋ ನಮಸ್ಕಾರ ಮ್ಯಾಮ್. ಅಯ್ಯೋ ಹಿಂಗೂ ಬೇಡ. ಏನೇ ಸಂಧ್ಯಾ ನೀನು ಕಾಲೇ ರಿಸೀವ್ ಮಾಡೋದ ಅಂತ್ಯಾ? ಓ ಹಿಂಗೆ ಮಾತಾಡೋಣ ಗೈಸ್. ಕರೆಕ್ಟ್ ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಹೇಳಿ. ಏನೇ ಸಂಧ್ಯಾ ನೀನು ಕಾಲ್ ಮಾಡಿದ್ರು ಕಾಲೇ ಆಯ್ತಲ್ಲ ಅಂತ್ಯಾ? ಯಾರ್ ಮಾತಾಡ್ತಿರೋದು? ಎಸ್ ಸಲಿ ಕಾಲ್ ಮಾಡ್ತೀನಿ, ಮೆಸೇಜ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಫೋನೇ ಎತ್ತಲ್ಲ ಅಂತೆಲ್ಲ ನೀನು. ಯಾವಳು ಹೇಳು? ನೀವ್ ಯಾರಂತ ಹೇಳ್ತೀರಾ? ನಾ ಹೇಳ್ತೀನಮ್ಮ, ನೀನು ಫೋನೇ ಎತ್ತಲ್ಲ ಅಂತೆಲ್ಲಪ್ಪ. ಎಸ್ ಸಲಿ ಕಾಲ್ ಮಾಡ್ತೀನಿ ನಿಂಗೆ. ಆಗ್ಲಿಂದನೂ ಕಾಲ್ ಮಾಡ್ತೀನಿ, ಮೆಸೇಜ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನೋಡಲ್ಲ ನೀನು. ಏನ್ ಆಟಿಟ್ಯೂಡ ನಿಂಗೆ? ನೀವ್ ಯಾರಂತ ಹೇಳಿ. ನನ್ನ ಹೆಸರು ಸತೀಶ್ ಅಂತ. ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಮೆಸೇಜ್ ಹಾಕಿದ್ದೀನಿ, ನೀವು ನೋಡ್ತಾನೆ ಇಲ್ಲ. ಆಯ್ ಅಂತ ಕಳ್ಸಿದ್ದೀನಿ, ಅಷ್ಟೊಂದು ಕೊಬ್ಬ ಕಣೆ ನಿಂಗೆ. ಖತಮ್. ನೀವ್ ಯಾರೇ ನನ್ಗೆ ಕಣಗಿಣೆ ಅನ್ನಕ್ಕೆ? ಮಾತಾಡಿ. ಅಯ್ಯೋ ನಾನು ಇರೋದೇ ಹಿಂಗೆ, ಅದಕ್ಕೆ ತಾನೇ ಮಾತಾಡ್ತಿರೋದು ನಿನ್ನ ಹತ್ರ ಹಿಂಗೆ. ಅಲ್ಲ ಕಣೆ, ನೀನ್ ಕರೆಕ್ಟಾಗಿ ಮೆಸೇಜ್ ರಿಪ್ಲೈ ಕೊಡ್ಬೇಕು ತಾನೆ. ನನ್ಗೆ ಕಣಗಿಣೆ ಅನ್ನಕ್ಕೆ ನೀವ್ ಯಾರು ಅಲ್ಲ ನನ್ಗೆ. ನೀವ್ ಎಷ್ಟ್ ಮರ್ಯಾದೆ ಕೊಟ್ಟು ಮಾತಾಡ್ತಿರೋ ನಾನು ನಿಮ್ ಹತ್ರ ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀನಿ. ನಾನು ಮರ್ಯಾದಿನೇ ಕೊಡ್ತಾ ಇರೋದು. ನಮ್ಮೂರಲ್ಲಿ ಹಿಂಗೆ ಕಣಗಿಣೆ ಅನ್ನೋದು ದೊಡ್ಡ ಮರ್ಯಾದೆ. ನಿಮ್ಮೂರವ್ರ ಹತ್ರ ಇಟ್ಕೊಳ್ರಿ, ನನ್ನ ಹತ್ರ ಅಲ್ಲ. ನಮ್ಮೂರ ಹತ್ರ ಅಂದ್ರೆ ಎಲ್ಲ ಊರು ಒಂದೇ ತಾನೆ, ಕರ್ನಾಟಕದಲ್ಲಿ ಎಲ್ರು ಒಂದೇ. ಅಲ್ಲ ಕಣೆ, ನಾನು ಮಾತಾಡ್ತಾ ಇದ್ದೀನಿ, ಏನೇನೋ ಹೇಳ್ತಿದ್ದಲ್ಲ. ನೀವ್ ಯಾರ್ರಿ ನನ್ ಕಣಗಿಣೆ ಅನ್ನಕ್ಕೆ? ಮರ್ಯಾದೆ ಕೊಟ್ಟು ಮರ್ಯಾದೆಯಿಂದ ಮಾತಾಡ್ಸ್ರಿ. ನಂಗೆ ಸರಿ ಇರಲ್ಲ ಹಿಂಗೆಲ್ಲ ಮಾತಾಡ್ಸಿದ್ರೆ. ಖತಮ್. ಬಾಯ್ ಬಾಯ್ ಟಾಟಾ. ನನ್ ನಂಬರ್ ಹೆಂಗ್ ಸಿಕ್ತು ಫಸ್ಟ್ ಆಫ್ ಆಲ್? ನಂಬರ್ ಹೆಂಗೋ ಹುಡುಕ್ದೆ ಕಣೆ ನಿನಗೆ. ನಾನು ಏನ್ ಮಾಡ್ಲಿ, ಹುಡ್ಕಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ? ಈಗ ನೀನು ಎಲ್ಲಿರೋದು ಹೇಳು, ನಾ ಬರ್ತೀನಿ ಅಲ್ಲಿಗೆ. ನೀವ್ ಯಾಕ್ರಿ ಬರ್ಬೇಕಿಲ್ಗೆ? ನಾನು ನಿನ್ ವಿಡಿಯೋಸ್ನ ನೋಡ್ತಾನೆ ಇರ್ತೀನಿ. ನಾನು ನೋಡ್ಬೇಕು ಅಂತ ಅದನ್ನೇ ಹೇಳ್ತಿದ್ದು ಕಣೆ, ನೋಡ್ತಾ ಇರ್ತೀನಲ್ಲ. ಒಂದ್ಸಲಿ ಮೀಟ್ ಮಾಡೋಣ ನಿನ್ನ ಅಂತ. ಸರ್ ಸಾರಿ, ನಾನು ಇವತ್ತು ಸಿಗಲ್ಲ ನಿಮ್ಗೆ. ನೀವು ವಿಡಿಯೋಸ್ ನೋಡಿ ಲೈಕ್ ಮಾಡಿ
ಮಾಡಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಕಾಲ್ ಕಟ್ ಹಂಗಾರೆ ನಮಗ್ ಮರ್ಯಾದೆನೇ ಇಲ್ವಾನೆ ನಿಂಗೆ? ರೀ ನೀವು ಕರೆಕ್ಟ್ ಆಗಿ ಮಾತಾಡ್ಸ್ರಿ. ಕಣಗಿನ ಲೇಗಿ ಅನ್ನಕ್ ನಾನ್ ಯಾರ್ರಿ ನಿಮ್ಗೆ? ಸುಮ್ನೆ ನನ್ ಕೈ ಬೈಸ್ಕೊಂಬೇಡ್ರಿ. ಅಯ್ಯ ನಾನು ಊರಲ್ಲಿ ಹಿಂಗೆ ಮಾತಾಡೋದು, ಎಲ್ರ ಹತ್ರ ಹಿಂಗೆ ಮಾತಾಡೋದ್ ಕಣೆ, ಅದಕ್ಕೆ ನಾನು ನಿನ್ನ ಹತ್ರ ಹಂಗೆ ಹೇಳೋದು. ರೀ ಕಾಲ್ ಕಟ್ ಮಾಡಿ. ಹಲೋ ಯಾಕ್ರಿ ಗೈಸ್ ಕಂಡಿಡ್ದಿಲ್ಲ ಇದನ್ನೇ ಟೆಕ್ನಿಕ್ ಯೂಸ್ ಮಾಡೋಣ. ಇನ್ನೊಂದ್ಸಲಿ ಕಾಲ್ ಮಾಡೋಣ. ಇನ್ನೊಂದ್ಸರಿ ಎಕ್ಸ್ಟ್ರಾ ವರ್ಡ್ಗಳು ಯೂಸ್ ಮಾಡೋಣ. ಓಕೆನಾ? ಕಾಲ್ ಮಾಡ್ತೀನಿ. ಅಲ್ಲ ಎಷ್ಟು ಇರ್ಬೇಕು ನೀನು. Your call has been forwarded to voicemail. ವಾಯ್ಸ್ ಮೇಲ ಅದೇಂಗ್ ಹೊಂಟೈತತೆ? The number you have dialed ಬ್ಲಾಕ್ಡು. खत्म बाय बाय टाटा is busy. ಅಯ್ಯೋ Try later. ಬ್ಲಾಕ್ಡ್ ಅಂತೆ ಗುರು. ಮಾಡಿದ number set. ಶೆಟ್ ಮ್ಯಾನ್ ಬ್ಲಾಕ್ ಮಾಡ್ಬಿಟ್ಟವ್ರೆ. The number you have Blocked, dialed guys. is currently busy. ನನಗೆ ಇನ್ನೊಂದು ನಂಬರ್ ಬೇಕು ಅರ್ಜೆಂಟಾಗಿ. ಗೈಸ್ ಪಕ್ಕದ ಮನೆಯವ್ರ ಫೋನ್ ತಂದಿದ್ದೀನಿ, ಅವ್ರ ಫೋನಲ್ಲಿ ಇವಾಗ ಮಾಡ್ತೀನಿ ನಾನು. ಅಲ್ಲ ಕಣೆ, ವಿಡಿಯೋದಲ್ಲಿ ಮಳ್ಳಿ ಇದ್ದಂಗೆ ಇತ್ಯಾ, ಇಲ್ಲಿ ಎಷ್ಟು ಬಜಾರಿಯಾಗಿ ಮಾತಾಡ್ತಿದ್ಯಾ. ನಾನು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ ನಿನ್ನ ಹತ್ರ. ಇವಾಗ ಕಾಲ್ ಕಟ್ ಮಾಡ್ತೀರಾ? ಕಾಲ್ ಕಟ್ಟಲ್ಲಪ್ಪ, ಮಾತಾಡು. ಈಗ ವಿಡಿಯೋ ನೋಡೋರಿಗೆ ಬೆಲೆ ಇಲ್ವಾ? ನೀವ್ ಯಾಕ್ರಿ ಇಲ್ಲಿ ಫೋನ್ ಮಾಡಿ ನಂಗೆ ಹಿಂಸೆ ಕೊಡ್ತಿರೋದು? ನಾನು ಹಿಂಸೆ ಕೊಡ್ತಿಲ್ಲಪ್ಪ, ನಾನು ಮಾತಾಡ್ತಾ ಇದ್ದೀನಿ ಕರೆಕ್ಟ್ ಆಗಲ್ವಾ? ನಾನು ಹೇಳ್ತಾ ಇರ್ತಾನೆ, ನೀವು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ನಾನು ಮರ್ಯಾದೆ. ನಾನು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾ ಇದ್ದೀನಿ. ನಾವು ಊರಲ್ಲೆಲ್ಲ ಹಿಂಗೆ ಈ ತರ ದೊಡ್ಡ ಬಜಾರಿ ತರ ಆಡ್ಬಿಟ್ರೆ ನೀನು. ನಂಬರ್ ಹೆಂಗೋ ಮಾಡಿ ಹುಡುಕ್ತೆ ಕಡೆ. ಈಗ ನನ್ನ ಜೊತೆ ಈಗ ಮಾತಾಡ್ಬೇಕೇನಿಕ್ಕಂದ್ರೆ ವಿಡಿಯೋ ನಿಂದು ಚೆನ್ನಾಗಿ ಬರ್ತೈತೆ. ವಿಡಿಯೋದಲ್ಲಿ ಮಳ್ಳಿ ಹೆಂಗಿದ್ದು ಇಲ್ಲಿ ಬಜಾರಿ ತರ ಮಾತಾಡ್ತಿದ್ಯಾ? ನೀವು ವಾಯ್ಸ್ ರೈಸ್ ಮಾಡ್ಕೊಂಡು ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ಮಳ್ಳಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನೋಡಿ, ನೀವು ವಾಯ್ಸ್ ರೈಸ್ ಮಾಡಿ ಮಾತಾಡ್ರೆ ಸೈಲೆಂಟ್ ಆಗಿರೋ ಬಕ್ರ ನಾನಲ್ಲ. ನಾನು ಮಾತಾಡೋದು ಹಿಂಗೆ ನೀನ್ ಈ ತರ ಈ ಅಕ್ಕ ನಾನ್ ಅಕ್ಕನಲ್ಲ. ನಾವು ಊರಲ್ಲಿ ಹಿಂಗೆ ಕಣೆ ಮಾತಾಡೋದು, ಅದಕ್ಕೆ ನಿನ್ನ ಹತ್ರ ಹಿಂಗೆ ಮಾತಾಡ್ತಿರೋದು. ಅವಳು ನಿಮ್ಮ ತಂಗಿ ಪವಿ ಇದ್ದಾಳಲ್ಲ, ಅವಳು ಸಖತ್ತಾಗಿ ಮಾಡ್ತಾಳ ಕಣೆ. ಕಾಲ್ ಕಟ್ ಮಾಡ್ತೀಯಾ ಇಲ್ವಾ? ಒಬ್ಬ ಅಲ್ಲ ಇದನ್ನು ನಂಬರ್ ಬ್ಲಾಕ್ ಆಯ್ತು ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ಹೇಳಲೇಬೇಕು. You have dialed is currently ಬ್ಲಾಕ್ ಗುರು, ಏನು ಮಾಡೋಕ್ಕಾಗಲ್ಲ. ಈಗ ಅಕಸ್ಮಾತ್ ಬ್ಲಾಕ್ ಮಾಡ್ತಾವ್ರೆ ಅಂದ್ರೆ ನಾನು ಎಷ್ಟು ಮೊಬೈಲ್ ಅಂತ ತರಕ್ಕಾಗುತ್ತೆ. ಈಗ ಅಸಲಿ ಮ್ಯಾಟರ್ ತಿಳಿಸ್ಬೇಕು. ನಮ್ಮಮ್ಮ ನಂಬರ್ ಎಲ್ರದ್ದು ಸೇವ್ ಮಾಡ್ಕೊಂಡವ್ರೆ, ಬಿಕಾಸ್ ನಾನು ಇವಾಗ ಹೊರಗಡೆ ಹೋಗ್ತಿರ್ತೀನಲ್ಲ ವಿಡಿಯೋ ಮಾಡೋಕೆ. ಸೊ ಹೋದಾಗ ಇವ್ರೆಲ್ರದ್ದು ನಂಬರ್ ಎಮರ್ಜೆನ್ಸಿ ಅಂತ ಇಟ್ಕೊಂಡಿರ್ತಾರೆ. ಸೊ ಇವಾಗ ಕಾಲ್ ಮಾಡ್ತಾ ಇದ್ದೀನಿ ಸಂಧ್ಯಾ. ಸದ್ಯಕ್ಕೆ ಅವ್ರು ಎಕ್ಸ್ಟ್ರೀಮ್ ಲೆವೆಲ್ಗೆ ಏನು ಬೈದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಹಲೋ, ಕೇಳಿಸ್ತಿದ್ಯಾ? ಹೇಳಿ. ಅಲ್ಲ ಕಣೆ, ರಿಸೀವೇ ಮಾಡಿಲ್ವಲ್ಲ ಫೋನು, ಗೊತ್ತಾಲಿಲ್ವಾ ನಾನು? ಇದು ಯಾವ ನಂಬರು? ಅಲ್ಲ ಕಣೆ, ಗೊತ್ತೇ ಆಗಲ್ವಾ ನಿಂಗೆ? ಯಾ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದೀರಾ, ಥ್ಯಾಂಕ್ ಯು. ಆಹಾ ಗೈಸ್, ಫೈನಲಿ ಒಬ್ರಾದ್ರೂ ಈ ಲೆವೆಲ್ಗೆ ಪ್ರ್ಯಾಂಕ್ ಆಗೋರೆ, ಸಾಕಪ್ಪ, ಖುಷಿ ಆಯ್ತು ನನಗೆ. ಹೆಂಗಿತ್ತು ಏನೋ ಅನುಭವ? ಫೈನಲಿ ಪ್ರ್ಯಾಂಕ್ ಆಗಿದ್ದೀರಾ, ಹೆಂಗಿತ್ತು? ಫೋನ್ ಮಾಡಿದ ತಕ್ಷಣ ಯಾವ ತರ ಇತ್ತು? ನನ್ ದೇವ್ರನಿಗೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದೇನ್ ಗೊತ್ತಾ, ನೀನು ಫಸ್ಟ್ ಇಂದ ನನ್ಗೆ ಲೈಕ್ ನಾವ್ ಮೀಟ್ ಆದಾಗಿಂದ ಏನಾದ್ರು ಲೇಗಿ ಬಾರೆ ಹೋಗಿ ಅಂದ್ರೆ ಅಟ್ಲೀಸ್ಟ್ ಆ ಟೋನ್ ಆದ್ರೂ ಕಂಡುಹಿಡಿತಿದ್ದೆ. ನೀನ್ ಯಾವತ್ತೂ ಮಾತಾಡೇ ಇಲ್ಲ, ಸೊ ನನಗೆ ಗೊತ್ತಾಗಿಲ್ಲ ಟೋನ್. ಕರೆಕ್ಟ್ ಗೈಸ್, ಯೋಚನೆ ಮಾಡ್ತಿದ್ದೆ ಏನ್ ಮಾಡೋಣ ಇವ್ರಿಗೆ ಅಂತ. ಇವ್ರಿಗೆ ಲೇ ಕಣೆ ಅಂದ್ರೆ ಇಷ್ಟ ಇಲ್ಲ ಅಂತ ತೇಜಸ್ ಪ್ರೋನು ಎಲ್ಲರೂ ಹೇಳಿದ್ರು. ಸೊ ಅದನ್ನೇ ಹಿಡ್ಕೊಂಡು ನಾನು ಇವ್ರಿಗೆ ಕರ್ದಿಲ್ಲ, ಇದುವರೆಗೂ ಆ ಥರ ಎಲ್ಲ ಕರ್ದಿಲ್ಲ, ಅದಕ್ಕೆ ಅದನ್ನ ಹಿಡ್ಕೊಂಡು ಮಾಡಿದೆ ಗೈಸ್. ಅದು ಇವ್ರ ಜೊತೆಗೆ ಅವ್ರ ಅಜ್ಜಿ ಬೇರೆ ಹೇಳ್ತಾರೆ, ನನಗೆ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಮಾಡಿ ಜೋರಾಗಿ ಏನಾದ್ರೂ ಬೈದಿದ್ರೆ ನೀನು ಮಾತಾಡಲ್ಲ ಅಂದಿದ್ರೆ ಮುಗ್ದೋಗ್ತಿತ್ತು ಇನ್ನೂ ಜೋರಾಗಿ. ಅಯ್ಯೋ ಗೊತ್ತಿತ್ತು ಬಾಯಲ್ಲಿ. ಗೈಸ್, ಏನ್ ಗೊತ್ತಾ, ನನಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಯಾವ ಹುಡುಗಿಯೂ ಕೂಡ ನಾನು ಹೋಗೆ ಬಾರೆ ಕಣೆ ಗಿಣೆ ಅಂತ ಮಾತಾಡೋ ಅಭ್ಯಾಸನೇ ಇಲ್ಲ ನನಗೆ. ಅದಕ್ಕೆ ಇವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲಿಲ್ಲ. ಇವಾಗ ಹೇಳಿದ್ರು ಮಾತಾಡಲ್ಲೇ ಅಂತ ಹೇಳ್ಬಿಟ್ಟಿದ್ರೆ ಪಿತ್ತ ನೆತ್ತಿಗಿರ್ತಿದಂತ, ಅದನ್ನ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಹಂಗೆ ನಾನು ಥ್ಯಾಂಕ್ ಯು, ಫೈನಲಿ ಸಕ್ಸಸ್ಫುಲಿ ಬಕ್ರಾ ಆಗಿದ್ದೀರಾ, ಪ್ರ್ಯಾಂಕ್ ಆಗಿದ್ದೀರಾ. ನಾನ್
ಏನು ತರ ಇದ್ದಿದ್ರೆ ನನ್ ಬಕ್ರ ಅಲ್ಲ ಅಂತ ನೋಡಿ ನಾನೇ ಇವಾಗ ಓಕೆ ಡನ್, ಥ್ಯಾಂಕ್ ಯು. ಇನ್ನೂ ಬಾಕಿ ಇದ್ದಾರೆ. ಓಕೆ ಓಕೆ ಯಾ ಬಾಯ್. ಉಶ್ ಗುರು, ಈ ಪ್ರ್ಯಾಂಕ್ ಮಾಡೋದು ಸಿಕ್ಕಾಪಟ್ಟೆ ಒಂಥರ ನರ್ವಸ್ ಫೀಲಿಂಗ್ ಆಗುತ್ತೆ ಗುರು. ಯಾರು ಏನಂತಾರೋ ಏನು ಕತೆನೋ ಒಂದು ಗೊತ್ತಾಗಲ್ಲ ಅನ್ನೋ ಭಯದಲ್ಲೇ ಇರ್ತೀವಿ. ಸೀರಿಯಸ್ಲಿ ನನಗೆ ಹೋಗೆ ಬಾರೆ ಅಂತ ಅಭ್ಯಾಸ ಇಲ್ಲ. ಅದಕ್ಕೆ ನನಗೆ ಯಾವ ಥರ ಹೇಳ್ಬೇಕು, ಯಾವ ಥರ ಹೋಗೆ ಬಾರೆ ಅನ್ಬೇಕು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಗೈಸ್ ಫೈನಲಿ ಇವಾಗ ಟೈಮ್ ಬಂದಿದೆ ಶರತ್ ಅವ್ರಿಗೆ ಕಾಲ್ ಮಾಡೋದಕ್ಕೆ. ಶರತ್ ಅವ್ರಿಗೆ ಯಾವ ಥರ ಕಾಲ್ ಮಾಡ್ತೀನಿ, ಹೆಂಗೆ ಮಾಡ್ತಾ ಇದ್ದೀನಿ, ಎಕ್ಸಿಕ್ಯೂಟ್ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇರಿ. ಅವಳು ಸೂಸೈಡ್ ಮಾಡ್ಕೊತ ಹಿಂಗೆ ಆ್ಯಕ್ಟಿಂಗ್ ಮಾಡ್ಬೇಕು. ಈಗ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಹಲೋ 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 ಗೂಗಲ್ ನೀವು ಕಾಲ್ ಮೀ ಅಂತ ಮೆಸೇಜ್ ಕಳಿಸ್ಬಿಟ್ಟು ಮಾಡಿದ್ರೆ ಬಿಡ್ತೀನಿ. ಇವೆಲ್ಲ ಪ್ರ್ಯಾಂಕ್ ಕಾಲ್ಗಳನ್ನ ನೋಡಿದೀನಿ. ಹೆಂಗ್ ಬೈತೀನಿ ಗೊತ್ತಿಲ್ಲ ಮಾತ್ರ. ಮಾತಾಡು. ಹಲೋ ಮೆಂಟಲ್ಲ ನೀವು? ನಿಮ್ಮನ್ಸಿಂದ ಏನಾದ್ರು ತಪ್ಪಿಸ್ಕೊ ಬಂದಿದ್ದೀರಾ? ಆದ್ರೆ ಬೈದ್ರು ಒಟ್ಟಲ್ಲಿ ಬೈದ್ರು. ಇನ್ನೊಂದ್ಸಲಿ ಕಾಲ್ ಮಾಡ್ತೀನಿ. ಹಲೋ ಮೆಂಟಲ್ಲ ನೀವು? ಬೈದ್ಬಿಡ್ತೀನಿ. ಯಾವನ್ ಮಾಡ್ತಿದ್ಯೋ ಮಗ ಹೇಳಿ. ಇವೆಲ್ಲ ಪ್ರ್ಯಾಂಕ್ ಕಾಲ್ ಅಂತ ನನಗೆ ಗೊತ್ತು. ಇಂಥವೆಲ್ಲ ಎಷ್ಟೆಷ್ಟು ನೋಡ್ಬಿಟ್ಟು ಬಿಟ್ಬಿಟ್ಟು ಯಾರು ಅಂತ ಹೇಳು. ಅಯ್ಯೋ ಕರ್ಮ ಇದಪ್ಪ ಪುಣ್ಯಾತ್ಮ. ಅದ್ ಯಾವನೋ ನಿನ್ ಕಾಲ್ ಸಿಕ್ಕಿದ್ರೆ ಅಡ್ಡ ಬಿದ್ಬಿಟ್ಟು ಕೇಳ್ಬಿಡ್ತೀನಿ. ಇಡೋ ಫೋನ್ನ. ಗೈಸ್ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪ್ರ್ಯಾಂಕ್ ಕಾಲ್ ಅಂತ ಗೊತ್ತಾಗ್ಬಿಡುತ್ತೆ ಇವಾಗ. ಪ್ರ್ಯಾಂಕ್ ಬೈತಾ ಕೂತವ್ರವರು. ಹಲೋ ಲೇ ನಾನ್ ಸರ್ತರಾಗಿ ಬೈದ್ಬಿಡ್ತೀನಿ. ಯಾವಲ್ಲ ನೀನು ಲೇ ನಂಬರ್ ಯಾರಲ್ಲ ಕೊಟ್ಟಿದ್ ನಿಂಗೆ? ಇವೆಲ್ಲ ಪ್ರ್ಯಾಂಕ್ ಕಾಲ್ ಅಂತ ಗೊತ್ತು. ಮುಚ್ಕೊಂಡಿದ್ರೆ ಸರಿ. ಕೆಟ್ ಮಾತೆಲ್ಲ ಬೈದ್ಬಿಡ್ತೀನಿ ನಾನು. ಕೊಡಲಿ ನೀನು ಫೋನ್ ಕೊಡಲಿ ಬ್ರೋ. ನೀವು ಹಿಂಗೆ ಮಾಡೋದು ಸರಿನಾ ಬ್ರೋ? ನೀವು ಹಿಂಗೆ ಮಾಡೋದು ಸರಿನಾ ಬ್ರೋ? ನೀವು ಕ್ರೇಜಿ ಯಾಕೆ ಇನ್ನೊಂದ್ಸರಿ ಮಾಡೋಣ ಬ್ರೋ. ನಮ್ಮ ಹುಡುಗಿ ನಿಮ್ಮ ಟೈರ್ಡ್ ಫ್ಯಾನ್ ಬ್ರೋ. ಕಟ್ ಮಾಡ್ತವ್ರ ಗುರು, ಕಟ್ ಮಾಡ್ತವ್ರ ಕಾಲು. ಇವಾಗ ಸೂಸೈಡ್ ಅಂತ ಹೇಳ್ಬಿಟ್ಟು ಎದುರಿಸ್ತೀನಿ ರೀ. The number you have dialed is currently busy. The number you have dialed is currently ಕಟ್ busy. ಮಾಡ್ತಾರೆ. ಬ್ಲ್ಯಾಕ್ ಕಿಕ್ ಮಾಡ್ಬಿಟ್ರೆ ಏನು ಕತೆ? The number you have dialed is currently busy. ಆಕ್ಟಿಂಗ್ ಇನ್ವಾಲ್ವ್ ಆಗಿ ಹೋಗ್ತಾ ಇದ್ದೀನಿ, ಕಟ್ ಮಾಡ್ತಾರೆ. ಬ್ರೋ ನನ್ನ ಮಾತು ಕೇಳಿ ಬ್ರೋ. ಫಸ್ಟ್ ಕೇಳಿ ಬ್ರೋ ನನ್ನ ಮಾತನ್ನ. ಕಟ್ ಮಾಡ್ತಾರೆ ಮಾತಾಡೋದು ಬಿಟ್ಬಿಟ್ಟು. ಶಟ್ ಮ್ಯಾನ್. ಕಟ್ ಮಾಡ್ತಾರೆ ಕೊನೆ ಯಾರು ಅಂತ ಹೇಳಿಲ್ಲ ಅಂದ್ರೆ ನಾನು ಸೀರಿಯಸ್ ಆಗಿ ಬ್ಲಾಕ್ ಮಾಡಾಕ್ತೀನಿ ಇವಾಗ ನಂಬರ್. ಬ್ರೋ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾರೆ ಬ್ರೋ. ಅಯ್ಯೋ ದೇವ್ರೆ, ಪಕ್ಕ ಇವಾಗ ಬ್ಲಾಕ್ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ. The number you have dialed ಬ್ಲಾಕ್ ಗೈಸ್, ಬ್ಲಾಕ್ ಶರತ್ ಅವರು. ಆದ್ರೂ ಸರಿಯಾಗಿ ಬೈದ್ರು ಗುರು. ಯಾರೋ ನೆನ್ಸ್ಕೊಂಡು ಒಟ್ಲ ಅವ್ರಿಗೆ ಗೊತ್ತಿರುತ್ತೆ ಬಡ್ಡಿ ಮಕ್ಕಳು ನನ್ನ ಫ್ರೆಂಡ್ಸ್ ಯಾರೋ ಏನೋ ಮಾಡ್ತಿರ್ತಾರೆ. ಇವರು ಸರಿಯಾಗೇ ಬೈದ್ಬಿಟ್ರು. ಇವಾಗ ಅವರಿಗೆ ಯಾರು ಅಂತ ಹೇಳೋ ಸಮಯ. ಹಲೋ ಹಲೋ ಹಲೋ. ನಾನ್ ಸೀರಿಯಸ್ ಆಗಿ ಯಾರು ಅಂತ ಹೇಳಿಲ್ಲ ಅಂದ್ರೆ ಈ ನಂಬರ್ ನ ತೆಗ್ದು ಸೋಷಿಯಲ್ ಮೀಡಿಯಾ ನಾನು ಯೂಟ್ಯೂಬ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಾಕ್ತೀನಿ. ಎಷ್ಟು ಜನ ಫೋನ್ ಮಾಡ್ತಾರೆ ತಿಂತಾರೆ ಅಂತ ಗೊತ್ತಿಲ್ಲ ಹೇಳಿಲ್ಲ ಅಂದ್ರೆ. ಬ್ರೋ ನನ್ನ ಮಾತು ಒಂದ್ಸಲಿ ಕೇಳಿ ಬ್ರೋ. ಇಂಥವೆಲ್ಲ ನೋಡ್ಬಿಟ್ಬಿಟ್ಟಿದೀನಿ. ಚೆನ್ನಾಗಿದ್ದೀರಾ ಬ್ರಾ? ಹಲೋ ಚೆನ್ನಾಗಿದ್ದೀರಾ ಬ್ರಾ? ಸುದೀಪ್ ಬ್ರೋ. ಏನ್ ಬ್ರಾ? ಏನ್ ಕ್ರೇಜಿಯಾಗಿ ಬೈತಾ ಇದ್ದೀರಾ ವ್ಲಾಗಲ್ಲಿ? ಗೈಸ್ ಹೆಂಗೆ ಸಂಸ್ಕೃತ ಪದಗಳೆಲ್ಲ ಬೀಪ್ ಹಾಕಿದ್ದೀನಿ, ವರಿ ಮಾಡ್ಕೋಬೇಡಿ. ಬ್ರಾ ಆರಾಮಾ? ನಾವ್ ಮಾಡ್ಬೇಕು ಅಂತಿದ್ ಪ್ರ್ಯಾಂಕ್ ಕಂಟೆಂಟ್ ಮಾಡ್ಕೊಂಡ್ಬಿಟ್ರ. ಇದು ಯಾವಾಗ್ಲಿದಾರೋ ಯೋಚನೆ ಇತ್ತು, ಬಟ್ ಮಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ. ಏನ್ ಅನ್ಸ್ತು ಬ್ರೋ ಸ್ಟಾರ್ಟಿಂಗ್ ಕಾಲ್ ಮಾಡಿ? ಬ್ರೋ ಸ್ಟಾರ್ಟಿಂಗ್ ಅಲ್ಲಿ ನೀವು ಹುಡುಗಿ ವಾಯ್ಸ್ ಹಾಕಿದ್ರಲ್ಲ, ಹಾ ಅವಾಗ್ಲೇ ಗೊತ್ತಾಗೈತ್ ಬ್ರೋ ಪ್ರ್ಯಾಂಕ್ ಅಂತ. ಅಡೆ ಯಾರಂತ ಗೊತ್ತಿರ್ಲಿಲ್ಲ, ಆದ್ರೆ ಮಾಡಿದ್ದು ಯಾರು ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಏನ್ ಬ್ರೋ ಸರಿಯಾಗಿ ಬೈದ್ಬಿಟ್ರಿ. ಗೈಸ್ ಹೆಂಗಿತ್ತು? ಶರತ್ ಅವರು ಫುಲ್ಲು ಇನ್ವಾಲ್ವ್ ಆಗಿದ್ರು. ಒಟ್ನಲ್ಲಿ ಸರಿಯಾಗಿ ಬೈಯಕ್ಕಂತೂ ರೆಡಿ ಇದ್ರು. ಯಾರಾದ್ರೂ ಅಷ್ಟೇ ಬೈಯಕ್ಕಂತೂ ರೆಡಿ ಇದ್ರು. ಇನ್ನು ನೆಕ್ಸ್ಟ್ ಪರ್ಸನ್ ಹತ್ರಕ್ಕೆ ಹೋಗೋಣ. ಓಕೆ ಬಾಯ್. ಸರಿ ಬ್ರೋ. ಗೈಸ್ ಇವಾಗ ನಾನು ನೆಕ್ಸ್ಟು ಯಾರಿಗೆ ಕಾಲ್ ಮಾಡ್ತಾ ಇದ್ದೀನಿ ಅಂದರೆ ಎಸ್ ಜೆ ಆಕಾಶ್ ಅವರಿಗೆ ಗೊತ್ತಿರಬೇಕು, ನೋಡಿರ್ತೀರಾ. ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ ಈಗ.
ಹಲೋ, ಇದು ನನಗೆ ಗೊತ್ತಿಲ್ಲಪ್ಪ. ನೀನು ಇವಾಗ ನನ್ನ ಹುಡುಗಿ ನನಗೆ ಬೇಕು, ನೀನು ಕಿತ್ಕೊಂಡ್ಬಿಟ್ಟಿದ್ಯಾ, ನನಗೆ ವಾಪಸ್ ಕೊಟ್ಬಿಡಷ್ಟೇ. ಆರಿಸ್ಕೊಂಡೆಲ್ಲ ಹೋಗ್ಬೇಡ, ಹೇಳ್ಬಿಟ್ಟಿದ್ದೀನಿ. ಆಕಾಶ್ ತಾನೆ? ರಾಂಗ್ ನಂಬರ್ ಅಲ್ಲಪ್ಪ. ಹಲೋ, ಎಸ್ ಜೆ ಆಕಾಶ್ ತಾನೆ? ಇನ್ಸ್ಟಾಗ್ರಾಮು ವಿಡಿಯೋ ಅದು ಇದು ಎಲ್ಲ ಮಾಡ್ತೀಯಲ್ಲ. ಹಲೋ ಹಲೋ ಹಲೋ, ಯಾರು? ಎಸ್ ಜೆ ಆಕಾಶ? ನಾನು ಗೋಕುಲ್ ಅಂತ. ಇಲ್ಲ, ನಾ ಎಸ್ ಜೆ ಆಕಾಶ್ ಹತ್ರ ಮಾತಾಡ್ಬೇಕಿತ್ತು. ನನ್ಗೇನು ಗೊತ್ತು ಎಷ್ಟು ಆಗ್ತದೆ? ನಾನು ಗೋಕುಲ್ ಅಂತ ಮಾತಾಡ್ತಿರೋದು. ಈಗ ಅದಕ್ಕೆ ಎಸ್ ಜೆ ಆಕಾಶಕ್ಕೆ ಫೋನ್ ಕೊಡ್ಬೇಕಾ ಪಟ್ಟಂತ? ತಮಾಷೆ ಮಾಡ್ತಿರೋದು. ಯಾರ್ ನಂಬರ್ ಕೊಟ್ಟಿದ್ದು? ಆಕಾಶ ಮಾತಾಡ್ತಿರೋದು. ಆಕಾಶ ಮಾತಾಡ್ತಿರೋದು. ನನ್ನ ಹುಡುಗಿ ಗೀತಾನ ಮನ್ಸಾರೆ ಪ್ರೀತಿಸ್ತಿದೆ. ನೀನ್ ಕರ್ಕೊಂಡು ಹುಡುಗಿ ಗೀತಾ? ಗೀತಾ ಬ್ರೋ, ಗೀತಾ ನನ್ನ ಹುಡುಗಿ ಎಷ್ಟು ಮನ್ಸಾರೆ ಪ್ರೀತಿಸ್ತಿದೆ ಅಂದ್ರೆ ನೀನ್ ಕಣ್ಣಾರ ಇವತ್ತು ನೋಡ್ದೆ ನೀನು ಕರ್ಕೊಂಡು ಹೋಗ್ತಿದ್ದೆ. ಬೇಡ ಬ್ರೋ, ನಿಮ್ ಹುಡುಗಿ ನೀವೇ ಇಟ್ಕೊಡಿ. ನಾವು ಬೇಡ. ಯಾರು ಮಾತಾಡ್ತಿರೋದು? ಸಾರಿ ತಪ್ಪಾಗಿ ಮಾತಾಡ್ಬಿಟ್ರೆ ಯಾರು ಮಾತಾಡ್ತಿರೋದು? ಸಾರಿ ಆಕಾಶ್ ಬ್ರೋ, ನಾನ್ ಸುದೀಪ್. ಓ ಸಾರಿ ಸಾರಿ ಸಾರಿ, ಐ ಆಮ್ ಸೋ ಸಾರಿ. ಇಲ್ಲ ನಾನ್ ಸಾರಿ ಕೇಳ್ತೀನಿ. ನಾನು ಪ್ರ್ಯಾಂಕ್ ಬ್ಲಾಗ್ ಮಾಡ್ತಿದ್ದೆ. ನೀವೇನ್ ಬ್ರೋ ಫೋನ್ ತೆಗ್ದ್ಬಿಟ್ಟು ನಿಮ್ ಫ್ರೆಂಡ್ಗೆ ಕೊಟ್ಬಿಟ್ರಿ? ಇಲ್ಲ ನಾನು ಇನ್ ಮ್ಯಾಚ್ ಆಡ್ತಿದ್ದೆ, ನಾನ್ ವಿಡಿಯೋ ಇದ್ ಮಾಡ್ತಿದ್ದೆ, ರೀಲ್ಸ್. ಹಾ, ಅದಕ್ಕೆ ನನ್ ಫ್ರೆಂಡ್ ಕೊಟ್ಟೆ. ನೀವ್ ಮಾತಾಡ್ಲಿ ಅಂತ ನಾನು ನಮ್ಮ ಆಡಿಯನ್ಸ್ಗೆಲ್ಲ ರೆಡಿ ಮಾಡ್ಕೊಂಡ್ರೆ ನೀವು ಪಕ್ಕಕ್ಕೆ ಕೊಟ್ಬಿಟ್ಟಿದ್ದೀರ. ಇನ್ನೊಂದ್ಸರಿ ಕಾಲ್ ಮಾಡ್ಬಿಡಿ. ಸ್ಕ್ರಿಪ್ಟೆಡ್ ಗೈಸ್, ಇದು ಸ್ಕ್ರಿಪ್ಟೆಡ್ ಮಾಡೋಣ. ಹಾ ಬ್ರೋ, ಈಗ ಕಟ್ ಮಾಡಿ ಮತ್ತೆ ಮಾಡ್ತೀನಿ ನೋಡಿ. ಓಕೆ ಓಕೆ. ಯಾ, ಹಲೋ ಹಲೋ, ಯಾರು? ಎಸ್ ಜೆ ಆಕಾಶ ಮಾತಾಡ್ತಿರೋದು? ಹೌದು, ನೀವ್ ಯಾರು? ನನ್ನ ಹೆಸರು ಸತೀಶ್ ಅಂತ. ನೀನು ಇವತ್ತು ನನ್ನ ಹುಡುಗಿನ ಕರ್ಕೊಂಡು ಹೋಗ್ತಿದ್ದ ಕಣ್ಣಾರೆ ನೋಡಿದ್ದೀನಿ. ನನಗೆ ನನ್ನ ಹುಡುಗಿನ ವಾಪಸ್ ಕರ್ಕೊಬಂದು ಬಿಟ್ಬಿಡಪ್ಪ. ಯಾರಪ್ಪ ಪ್ರ್ಯಾಂಕ್ ಮಾಡ್ತಿರೋದು? ಪ್ರ್ಯಾಂಕಿಂಗ್ ಇಲ್ಲಪ್ಪ, ನಿಜ ಸತ್ಯ ಹೇಳ್ತಿರೋದು. ನೀನು ಮಲ್ಲೇಶ್ವರ ಮೇಲೆ ಇದೆ ಅಂತ ನನಗೆ ಗೊತ್ತಾಯ್ತು. ಯಾವುದೋ ಗ್ರೌಂಡಲ್ಲಿ ರೀಲ್ಸ್ ಮಾಡ್ತಿದ್ದೆ ಅಂತ ಗೊತ್ತಾಯ್ತು ನನಗೆ. ಅಲ್ಲೇ ನನ್ನ ಪಕ್ಕದಲ್ಲಿ ನನ್ನ ಹುಡುಗಿದಲ್ಲ ಅಂತ ಗೊತ್ತಾಯ್ತು. ದಯವಿಟ್ಟು ನನ್ನ ಹುಡುಗಿ ನಾನು ಕಳ್ಸ್ಕೊಟ್ಬಿಡು, ಇಲ್ಲ ನಾನು ನಮ್ಮ ಹುಡುಗರನ್ನೆಲ್ಲ ಕರ್ಕೊಬತ್ತೀನಿ ಈಗ. ಹೌದಾ, ಬನ್ನಿ ಬ್ರೋ, ಇಲ್ಲೇ ಇದ್ದೀನಿ. ಮತ್ತೆ ಏನ್ ಬ್ರೋ ಮಾತಾಡ್ಲಿ? ಇರ್ಲಿ ಬ್ರೋ, ನನ್ನ ಕಡೆಯಿಂದ ಸಾರಿ, ಕ್ಷಮಿಸ್ಬಿಡಿ. ಸೊ ಥ್ಯಾಂಕ್ ಯು ಬ್ರೋ, ಬಾಯ್. ಓಕೆ. ಇಲ್ಲಿಗೆ ನಾನು ಎಲ್ರದ್ದು ಕಾಲ್ ಮಾಡಾಗಿದೆ. ನೆಕ್ಸ್ಟು ಯಾವ ಕ್ರಿಯೇಟರ್ಸ್ಗೆ ಕಾಲ್ ಮಾಡಬೇಕು ಅಂತ ಕಮೆಂಟ್ ಹಾಕಿ. ನನ್ನ ಹತ್ರ ಯಾರ ನಂಬರ್ ಇದೆ ಅಂದ್ರೆ ಸ್ಯಾಮ್ ಸಮೀರ್ ನಂಬರ್ ಇದೆ. ಸ್ಯಾಮ್ ಸಮೀರ್ ಅವ್ರಿಗೆ ಕಾಲ್ ಮಾಡ್ಬೇಕಾ ಬೇಡವಾ? ಇನ್ನು ಯಾರ್ಯಾರು ಕ್ರಿಯೇಟರ್ಸ್, ಸ್ಯಾಮ್ ಸಮೀರ್ ಅವರು ಒಬ್ಬರೇ ಅಲ್ಲ, ಇನ್ನು ಯಾರ್ಯಾರು ಕ್ರಿಯೇಟರ್ಸ್ ಇದಾರೋ ಯಾರಿಗೆ ಮಾಡಬೇಕು ಅಂತ ಕಮೆಂಟ್ ಹಾಕಿ. ನಾನು ಹೆಚ್ಚು ಕಮೆಂಟ್ ನೋಡ್ಬಿಟ್ಟು ನಂಬರ್ ನನ್ನ ಹತ್ರ ಇಲ್ಲ ಅಂದ್ರೂ ಕೂಡ ಹೆಂಗಾರ ಮಾಡಿ ಹುಡುಕಿ ನಂಬರ್ ಇಸ್ಕೊಂಡಾದ್ರೂ ಅವ್ರಿಗೆ ಕಾಲ್ ಮಾಡ್ತೀನಿ. ಸೊ ಫೈನಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಎಲ್ರದ್ದು ನೀವು ಕೇಳಿದಿರ ಕಾಲ್ ಪ್ರ್ಯಾಂಕ್ ಎಲ್ಲ ಹೆಂಗಿತ್ತು, ಯಾವ ತರ ಇತ್ತು, ಎಕ್ಸ್ಪ್ರೆಷನ್ ಯಾರು ಚೆನ್ನಾಗಿತ್ತು, ಅಂಡ್ ಪ್ರ್ಯಾಂಕ್ ಕಂಪ್ಲೀಟ್ ಆಗಿ ಪ್ರ್ಯಾಂಕ್ ಯಾರಾದ್ರು ಕಮೆಂಟ್ ಹಾಕಿ. ಅಂಡ್ ನೆಕ್ಸ್ಟ್ ಯಾವ ಕ್ರಿಯೇಟರ್ ಕಾಲ್ ಮಾಡ್ಬೇಕಂತ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್, ಬಾಯ್.